ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ಮಂತ್ರಿಯಾಗಿದ್ರು. ಅದು 4161 ನೋಟಿಫಿಕೇಶನ್ ಆದಾಗ ಕೂಡ ಅವರು ಮಂತ್ರಿಯಾಗಿದ್ರು. ಆ ಲ್ಯಾಂಡಿನ ಕನ್ವರ್ಷನ್ ಆದ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ಮಂತ್ರಿಯಾಗಿದ್ರು. ಸಿದ್ದರಾಮಯ್ಯನವರ ಪತ್ನಿ ಅವತ್ತು ಕೇಸರ ಗ್ರಾಮದಲ್ಲಿ ಕಾಂಪನ್ಸೇಷನ್ ತಗೊಳ್ಳದೇನೆ, ಪರಿಹಾರವನ್ನು ತಗೊಳ್ಳದೇನೆ, ಯಾವಾಗ ಭೂಮಿಗೆ ವ್ಯಾಲ್ಯೂ ಬಂತು ಮೈಸೂರಲ್ಲಿ, ಯಾವಾಗ 2015ರಲ್ಲಿ 50-50 ಶೇರ್ ಅಂತ ಹೇಳಿ ಮೂಡ ನಿರ್ಧಾರ ಮಾಡ್ತು, ಅವತ್ತು ಕೇಸರೆ ಗ್ರಾಮದಲ್ಲಿ ಅಕ್ವಿಸಿಷನ್ ಆದಂತ ಪಡೆದಂತ ಮೂಡದ ಜಮೀನಿಗೆ ಮೈಸೂರಿನ ವಿಜಯನಗರದ 3ನೇ ಮತ್ತು 4ನೇ ಹಂತದಲ್ಲಿ ಕಾಂಪನ್ಸೇಷನ್ ಕೇಳ್ತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೋದಂತ ಜಮೀನಿಗೆ ನಗರದಲ್ಲಿ 100 ಕೋಟಿ ಬೆಲೆ ಬಾಳುವಂತ ಜಮೀನನ್ನ ಸಿದ್ದರಾಮಯ್ಯನವರ ಪತ್ನಿ ಅರ್ಜಿಯನ್ನ ಸಲ್ಲಿಸಿ ಕೇಳ್ತಾರೆ. 2015ರಲ್ಲಿ 50-50 ಶೇರ್ ಅಂತೇಳಿ ಮೂಡದಲ್ಲಿ ನಿರ್ಧಾರ ಆಗುತ್ತೆ. ಅದು ರಿಟ್ರೋಸ್ಪೆಕ್ಟಿವ್ ಆಗಿರಲಿಲ್ಲ, ಅದು ಪ್ರಾಸ್ಪೆಕ್ಟಿವ್ ಆಗಿತ್ತು. 1992ರಲ್ಲಿ ಕೇಸರೆ ಗ್ರಾಮದಲ್ಲಿ ವಶಪಡಿಸಿಕೊಂಡಂತ ಜಮೀನಿಗೆ ಆಗಿರಲಿಲ್ಲ. 2015 ನಂತರ ಯಾರು ಜಮೀನನ್ನ ಅಕ್ವಿಷನ್ ಮಾಡುತ್ತೆ ಮೂಡ, ಅವರಿಗಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಇವತ್ತು ಕೇಳ್ತಿದ್ದಾರೆ, ನಂಗೆ ಅಲ್ಲಿ ಕಾಂಪನ್ಸೇಷನ್ ಸಿಗ್ಬೇಕು. ಯಾವ ಆಧಾರದಲ್ಲಿ ಸಿಗ್ಬೇಕು ನಿಮ್ಗೆ? 14 ಸೈಟ್ ಅನ್ನ ತಗೊಂಡು ಸಿದ್ದರಾಮಯ್ಯನವರು ಸ್ವತಃ ಅಪರಾಧಿ ಸ್ಥಾನದಲ್ಲಿ ಮೂಡದಲ್ಲಿ ನಿಂತಿದ್ದಾರೆ. ಎರಡನೇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ. ಇವತ್ತು ಇಡಿ ತನಿಖೆ ನಡೀತಾ ಇದೆ, ಸಿಬಿಐ ತನಿಖೆ ನಡೀತಿದೆ, ಯೂನಿಯನ್ ಬ್ಯಾಂಕಿನ ಕಾರಣಕ್ಕೆ ಅದು ನಡೀತಾ ಇದೆ. ಆದ್ರೆ ನಾಗೇಂದ್ರ ರಾಜೀನಾಮೆ ಕೊಟ್ಟರು, ನಿಜವಾದ ಅಪರಾಧಿ ಸಿದ್ದರಾಮಯ್ಯನವರು. ತೆಲಂಗಾಣಕ್ಕೆ ದುಡ್ಡು ಕಳಿಸುವಂತ ಜವಾಬ್ದಾರಿಯನ್ನ ಹೈಕಮಾಂಡ್ ಯಾರಿಗೆ ಕೊಟ್ಟಿತ್ತು? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಕೊಟ್ಟಿರಬಹುದು. ಯಾಕೆಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಹೈಕಮಾಂಡಿನ, ಕಾಂಗ್ರೆಸ್ ಹೈಕಮಾಂಡಿನ ಎಟಿಎಂ ಆಗಿದೆ. ತೆಲಂಗಾಣದಲ್ಲಿ ಚುನಾವಣೆ ನಡೆಸಕ್ಕೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಂಜಾರ ಹಿಲ್ಸಿನ, ಹೈದರಾಬಾದಿನ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ಗೆ ಹೋಗುತ್ತೆ. ಹೇಗೆ ಹೋಗುತ್ತೆ? ಬೇರೆ ಬೇರೆ ಚೆಕ್ಗಳಲ್ಲಿ ಹೋಗುತ್ತೆ. ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಒಂದು ಖಾಸಗಿ ಬ್ಯಾಂಕು. ಇದರಿಂದ ಹಣ ವೈನ್ ಶಾಪ್ಗಳಿಗೆ ಹೋಗುತ್ತೆ, ಜ್ಯುವೆಲ್ಲರಿ ಶಾಪ್ಗಳಿಗೆ ಹೋಗುತ್ತೆ. ಆಶ್ಚರ್ಯ. ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಗಂಗಾ ಕಲ್ಯಾಣ ಯೋಜನೆ ಕೊಡುವಂತ, ಬೋರ್ವೆಲ್ ಕೊಡಿಸುವಂತ, ವಿದ್ಯಾರ್ಥಿನಿಯರಿಗೆ ಗೌರವಧನ ಕೊಡುವಂತ, ಅವರ ಹಾಸ್ಟೆಲ್ಗೆ ಫುಡ್ ಕೊಡುವಂತ ಹಣ ಇವತ್ತು ಕಾಂಗ್ರೆಸ್ಸಿನ ಚುನಾವಣೆಗೆ ತೆಲಂಗಾಣದಲ್ಲಿ ಖರ್ಚಾಗುತ್ತೆ. ಇದರಲ್ಲಿ ಕೇವಲ ನಾಗೇಂದ್ರ ಕಲ್ಪ್ರಿಟ್ ಅಲ್ಲ, ಕರ್ನಾಟಕ ರಾಜ್ಯದ ಹಣಕಾಸು ಸಚಿವರಾದಂತ ಸಿದ್ದರಾಮಯ್ಯನವರು ಇದರ ಹೇಳದೇನೆ ಇದು ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಎರಡು ಕೇಸು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ತನಿಖೆ ಆಗಬೇಕು ಅಂತಂದ್ರೆ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ತನಿಖೆಯನ್ನು ಎದುರಿಸಬೇಕು. ಯಾವ ಕಮಿಷನ್ ಅನ್ನು ನೀವು ಮಾಡಿದಿರಿ, ಕೆಂಪಣ್ಣ ಕಮಿಷನ್ ಅನ್ನು ಕರ್ನಾಟಕ ನೋಡಾಗಿದೆ. ಈಗ ಮತ್ತೆ ದೇಸಾಯಿ ಅವರ ನೇತೃತ್ವದಲ್ಲಿ ನೀವು ಮಾಡಿದಿರಿ, ಸಿಂಗಲ್ ರಿಟೈರ್ಡ್ ಜಡ್ಜಿನ ಕಮಿಷನ್ ಮಾಡಿದಿರಿ. ಇದು ಕಣ್ಣವರ ಸ್ವತಂತ್ರ, ಇದು ಕೇಸ್ ಮುಚ್ಚ ಹಾಕುವಂತ ತಂತ್ರ. ಮತ್ತೊಂದ್ಸಾರಿ ಈ ಕೇಸನ್ನು ಮುಚ್ಚ ಹಾಕಕ್ಕೆ ನೀವು ಮೂಡದಲ್ಲಿ ಹೊರಟಿದ್ದೀರಿ. ಇವತ್ತು ಡಿಸಿ ಪತ್ರ ಬರೆದಿದ್ದಾರೆ, ಮೈಸೂರಿನ ಡಿಸಿ ಪತ್ರ ಬರೆದಿದ್ದಾರೆ. 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಮೂಡದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥ ಪತ್ರವನ್ನು 2023ರಲ್ಲಿ ನವೆಂಬರ್ ಅಲ್ಲಿ ಡಿಸಿ ಮೈಸೂರವರು ಬರೀತಾರೆ. ಇದರ ಆಧಾರದಲ್ಲಿ ಮೂಡದಲ್ಲಿ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಂತ ತನಿಖೆ ಆಗಬೇಕು. ಸಿದ್ದರಾಮಯ್ಯನವರು ಇದ್ರೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈ ಎರಡು ಕೇಸು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ತನಿಖೆ ಆಗಬೇಕು ಅಂತಂದ್ರೆ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ತನಿಖೆಯನ್ನು ಎದುರಿಸಬೇಕು. ಯಾವ ಕಮಿಷನ್ ಅನ್ನು ನೀವು ಮಾಡಿದಿರಿ, ಕೆಂಪಣ್ಣ ಕಮಿಷನ್ ಅನ್ನು ಕರ್ನಾಟಕ ನೋಡಾಗಿದೆ. ಈಗ ಮತ್ತೆ ದೇಸಾಯಿ ಅವರ ನೇತೃತ್ವದಲ್ಲಿ ನೀವು ಮಾಡಿದಿರಿ, ಸಿಂಗಲ್ ರಿಟೈರ್ಡ್ ಜಡ್ಜಿನ ಕಮಿಷನ್ ಮಾಡಿದಿರಿ. ಇದು ಕಣ್ಣವರ ಸ್ವತಂತ್ರ, ಇದು ಕೇಸ್ ಮುಚ್ಚ ಹಾಕುವಂತ ತಂತ್ರ. ಮತ್ತೊಂದ್ಸಾರಿ ಈ ಕೇಸನ್ನು ಮುಚ್ಚ ಹಾಕಕ್ಕೆ ನೀವು ಮೂಡದಲ್ಲಿ ಹೊರಟಿದ್ದೀರಿ. ಇವತ್ತು ಡಿಸಿ ಪತ್ರ ಬರೆದಿದ್ದಾರೆ, ಮೈಸೂರಿನ ಡಿಸಿ ಪತ್ರ ಬರೆದಿದ್ದಾರೆ. 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಮೂಡದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥ ಪತ್ರವನ್ನು 2023ರಲ್ಲಿ ನವೆಂಬರ್ ಅಲ್ಲಿ ಡಿಸಿ ಮೈಸೂರವರು ಬರೀತಾರೆ.
ಇದರ ಆಧಾರದಲ್ಲಿ ಮೂಡದಲ್ಲಿ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಂತ ತನಿಖೆ ಆಗಬೇಕು. ಸಿದ್ದರಾಮಯ್ಯನವರು ಇದ್ರೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.